ಇನ್ನು ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನೇತ್ರಾವತಿ ನದಿ ತೀರದಲ್ಲಿ 13 ಪಾಯಿಂಟ್ಗಳ ಶೋಧ ನಡೀತಾ ಇದೆ. ಎಸ್ಐಟಿ ಕಾರ್ಯಾಚರಣೆಯ ಟಿವಿ9 ಗ್ರೌಂಡ್ ರಿಪೋರ್ಟ್ ಸಂಪೂರ್ಣವಾದಂತಹ ವರದಿಯನ್ನ ನಾವು ಕೊಡ್ತಾ ಇದ್ದೀವಿ ನಿಮ್ಗೆ. ಪ್ರತಿದಿನ ಏನಾಗ್ತಾ ಇದೆ ಅನ್ನೋದರ ವಿವರವನ್ನ ಕೊಡ್ತಾ ಇದ್ದೀವಿ. ಧರ್ಮಸ್ಥಳದಿಂದ ಟಿವಿ9 ನಾನ್ ಸ್ಟಾಪ್ ಕವರೇಜ್. ಇದು 4ನೇ ದಿನ. ಮೊದಲ ದಿನದಿಂದಲೂ ಕೂಡ ಏನೇನ್ ಆಗಿದೆ ಅನ್ನೋದರ ವಿವರವನ್ನ ಟಿವಿ9 ನಿಮ್ಮ ಮುಂದೆ ಇಡ್ತಾ ಇದೆ. ಟಿವಿ9 ನಲ್ಲಿ ನೀವು ಗ್ರೌಂಡ್ ರಿಪೋರ್ಟ್ ಅನ್ನ ವೀಕ್ಷಿಸಬಹುದು. ಎಸ್ಐಟಿ ಕಾರ್ಯಾಚರಣೆಯನ್ನ ಟಿವಿ9 ಪ್ರತಿದಿನ ಏನೇನ್ ಆಗ್ತಾ ಇದೆ, ಯಾವ ರೀತಿಯಾಗಿ ಸಾಗ್ತಾ ಇದೆ ಅನ್ನೋದರ ಗ್ರೌಂಡ್ ರಿಪೋರ್ಟ್ ಕೊಡ್ತಾ ಇದೆ. ಇದು 4ನೇ ದಿನ. 8ನೇ ಪಾಯಿಂಟ್ ನಲ್ಲಿ ಯಾವ ರೀತಿಯಾದಂತಹ ಕಾರ್ಯಾಚರಣೆ ಆಗ್ತಾ ಇದೆ, ಸ್ಥಳದಲ್ಲಿ ಯಾರ್ಯಾರಿದ್ದಾರೆ, ಏನು ಈ 4 ದಿನದಲ್ಲಿ ಏನ್ ಬೆಳವಣಿಗೆ ಆಗಿದೆ, ಇವೆಲ್ಲ ಮಾಹಿತಿಯನ್ನ ಟಿವಿ9 ನಿಮ್ಮ ಮುಂದೆ ಇಡ್ತಾ ಇದೆ. ನೂರಾರು ಶವವನ್ನ ಹೂತಿಟ್ಟಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಂಗ್ಲಗುಡ್ಡದಲ್ಲಿ ಏನು ಶೋಧ ಕಾರ್ಯ ನಡೀತಾ ಇದೆ, ಪ್ರತಿದಿನದ ಇಂಚಿಂಚು ವರದಿಯನ್ನ ಟಿವಿ9 ನಿಮ್ಗೆ ತಲುಪಿಸ್ತಾ ಇದೆ. ಅದು ಕೂಡ ನೇರ ದೃಶ್ಯದಲ್ಲಿ ನೀವು ಗಮನಿಸಬಹುದು. ಈ ಹೊತ್ತಿಗೆ ಈ ಕ್ಷಣಕ್ಕೆ ಏನಾಗ್ತಾ ಇದೆ ಅನ್ನೋದನ್ನ ಟಿವಿ9 ನಲ್ಲಿ ನೀವು ಗಮನಿಸಬಹುದು. ಯಾವ ರೀತಿಯಾಗಿ ಶೋಧ ಕಾರ್ಯಗಳು ನಡೀತಾ ಇದೆ ಅನ್ನೋದನ್ನ. ದಕ್ಷಿಣ ಕನ್ನಡ ಧರ್ಮಸ್ಥಳ, ಪರ್ಟಿಕ್ಯುಲರ್ ಆಗಿ ಆ ಸ್ಥಳದ ಬಗ್ಗೆ ಹೇಳ್ಬೇಕಂದ್ರೆ ಬಂಗ್ಲಗುಡ್ಡ ಅನ್ನುವಂತ ಸ್ಥಳ ಆಗುತ್ತೆ. ಅಲ್ಲಿ ದೂರುದಾರನ ಸಮ್ಮುಖದಲ್ಲಿ FSL ಅಧಿಕಾರಿಗಳು, ವೈದ್ಯರು, ಅರಣ್ಯಾಧಿಕಾರಿಗಳು ಇವರೆಲ್ಲರ ಉಪಸ್ಥಿತಿಯಲ್ಲಿ ಯಾವ ರೀತಿಯಾಗಿ ಶೋಧ ಕಾರ್ಯಾಚರಣೆ 4ನೇ ದಿನಕ್ಕೆ ಕಾಲಿಟ್ಟಿದೆ ಅನ್ನೋದನ್ನ ಗಮನಿಸಬಹುದು ನೀವು. ಇನ್ನು ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಹಾಗೆ ಅಶೋಕ್ ಬೆಳಗಿನಿಂದಲೂ ಕೂಡ ಏನೇನ್ ಆಗ್ತಿದೆ ಅನ್ನೋದ್ರ ಮಾಹಿತಿಯನ್ನ ಕೊಡ್ತಾ ಇದ್ರು. ಇಬ್ರು ಕೂಡ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ವೆಲ್ಕಮ್ ಪೃಥ್ವಿ. ಏನಾಗ್ತಾ ಇದೆ, ಯಾವ ಸ್ಥಳದಲ್ಲಿ ನೀವೀಗ ಇದ್ದೀರಾ? ನೀವು ಇರುವಂತಹ ಸ್ಥಳದಿಂದ ಪಾಯಿಂಟ್ 8 ಕಾಣಿಸುತ್ತಾ ಪೃಥ್ವಿ? ಒಂದು ತಾಸಿನಿಂದ ಸ್ಪಾಟ್ ನಂಬರ್ 8 ನ ಎಲ್ಲ ಪ್ರಕ್ರಿಯೆಗಳು ಕೂಡ ಆಗ್ತಾ ಇದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಸ್ಪಾಟ್ ನಂಬರ್ 8 ನ ಪೃಥ್ವಿ ಧ್ವನಿ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ ನಾನು. ಸಾಧ್ಯತೆಗಳು ಕೂಡ ಇರುವಂತದ್ದು. ಖಂಡಿತ ಚೈತ್ರ. ಇವಾಗ ಏನು ಪಾಯಿಂಟ್ ನಂಬರ್ 8 ನ ಈ ಒಂದು ಉತ್ಖನನ ಕಾರ್ಯಾಚರಣೆ ಆರಂಭವಾಗಿರುವಂತದ್ದು, ಅದು ಕೂಡ ಕಂಟಿನ್ಯೂ ಆಗಿದೆ. ಸೊ ಇಲ್ಲಿ 8ನೇ ಪಾಯಿಂಟ್ ಏನಿತ್ತು, ಈ ಒಂದು 8ನೇ ಪಾಯಿಂಟ್ ಆರಂಭಿಕ ಹಂತದಲ್ಲಿ ಆ ಒಂದು ಅಗಲಿಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಕಲ್ಲು ಬಂಡೆಗಳು ಸಣ್ಣ ಪುಟ್ಟ ಸಿಕ್ಕಿದ್ರಿಂದ ಅಲ್ಲಿ ಮಿನಿ ಅರ್ತ್ ಮೂವರ್ ಅನ್ನ ಬಳಸಿ ಅದನ್ನ ಬಿಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾವು ನೇರ ದೃಶ್ಯಾವಳಿಗಳನ್ನ ಇಲ್ಲಿ ತೋರಿಸ್ತಾ ಹೋಗೋದಾದ್ರೆ ಇಲ್ಲಿ ನೋಡಬಹುದಾಗಿದೆ. ಆ ಒಂದು ಪ್ರದೇಶದಲ್ಲಿ ಇವಾಗ ಹಸಿರು ಪರದೆಯನ್ನ ಏನು ಹಾಕಲಾಗಿದೆ, ಹಸಿರು ಪರದೆಯ ಆ ಭಾಗದಲ್ಲಿ ಮಿನಿ ಅರ್ತ್ ಮೂವರ್ ಅನ್ನ ಇಟ್ಕೊಂಡಿರುವಂತದ್ದು. ಅಂದ್ರೆ ಆ ಒಂದು ಪ್ರದೇಶದಲ್ಲಿ ಸಣ್ಣ ಸಣ್ಣ ಕಲ್ಲು ಬಂಡೆಗಳು, ಅಂದ್ರೆ ಒಂದು 25-30 kg ಅಷ್ಟು ಸೈಜ್ ಇರುವಂತಹ ಕಲ್ಲು ಬಂಡೆಗಳು ಆ ಒಂದು ಪ್ರದೇಶಗಳಲ್ಲಿ ಸಿಕ್ಕಿದ್ರಿಂದ ಆರೆ ಪಿಕಾಸಿಗಳು ಒಳಗೆ ಹೋಗ್ಲಿಲ್ಲ. ಸೊ ಅದಕ್ಕೋಸ್ಕರ ಆ ಒಂದು ಅರ್ತ್ ಮೂವರ್ ಗಳನ್ನ ಬಳಸ್ಕೊಂಡು ಅವನ್ನೆಲ್ಲ ಸೈಡ್ ಮಾಡುವಂತ ಕೆಲಸವನ್ನ ಮಾಡಿದ್ರು. ಆ ಸೈಡ್ ಮಾಡುವಂತ ಕೆಲಸವನ್ನ ಮಾಡುವಂತ ಸಂದರ್ಭದಲ್ಲಿ ಒಂದೊಂದು 2-2 ಅಡಿ ಆ ಕಲ್ಲು ಬಂಡೆಗಳು ಒಳಗಡೆ ಇದ್ವು. ಅದನ್ನ ಮೇಲೆ ಎತ್ತಲಾಯ್ತು. ಈಗ ಅದನ್ನ ನೋಡ್ತಾ ಹೋಗೋದಾದ್ರೆ ಕಲ್ಲು ಬಂಡೆಗಳನ್ನೇ 1-2 ಅಡಿ ಒಳಗಡೆ ಇದ್ದಿದ್ರಿಂದ ಸೊ 2 ಅಡಿ ಈಗ ಕ್ಲಿಯರ್ ಆಗಿರುವಂತದ್ದು. 2-3 ಅಡಿಗೆ ಈಗ ಹಾರೆ ಪಿಕಾಸಿ ಗುದ್ದಲಿಗಳನ್ನ ಬಳಸಿ ಈಗ ಅಲ್ಲಿಗೆ ಹೋಗ್ತಾ ಇರುವಂತದ್ದು. ಅಂದ್ರೆ ಪ್ರಮುಖವಾಗಿ ಆ ಒಂದು ಪಾಯಿಂಟ್ ನಂಬರ್ 8 ಏನಿದೆ, ಆ 8 ಆ ಸೇತುವೆ ಕೆಳಭಾಗದಲ್ಲಿ ಇರುವಂತದ್ದು ಮತ್ತೆ ನದಿ ನೀರಿನ ಮೇಲ್ಮಟ್ಟದಲ್ಲಿ ಇರುವಂತದ್ದು. ಅಂದ್ರೆ ಆ ಒಂದು ನೀರಿನ ಮಟ್ಟದಲ್ಲೇ ಇರೋದ್ರಿಂದ ನೀರು ಕೂಡ ಒಳಗಡೆ ಹೋಗುವಂತ ಸಾಧ್ಯತೆಗಳಿರುತ್ತೆ. ಅದಕ್ಕೋಸ್ಕರ ಆಗಿ ಅರ್ತ್ ಮೂವರ್ಗಳನ್ನ ಇಟ್ಕೊಂಡಿದ್ರು. ಅಲ್ಲಿ ಆ ಒಂದು ಪ್ರದೇಶದಲ್ಲಿ ಆ ಒಂದು ಬಂಡೆ ಅಲ್ಲಿ ಸಿಕ್ಕಿದ್ರಿಂದ ಸೊ ಆ ಒಂದು ಬಂಡೆಗಳನ್ನ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಆ ಒಂದು ಅರ್ತ್ ಮೂವರ್ ಗಳನ್ನ ಬಳಸ್ಕೊಂಡು ಇವಾಗ ಆ ಬಂಡೆಯನ್ನ ಕ್ಲಿಯರ್ ಮಾಡಿದ್ರು. ಸದ್ಯಕ್ಕೆ ಆ ಒಂದು ಬಂಡೆಯನ್ನ ಕ್ಲಿಯರ್ ಮಾಡಿ ಈಗ ಕಾರ್ಯಾಚರಣೆಯನ್ನ ಮುಂದುವರಿಸಿದರೆ ಒಂದು ಏನು ಪೌರ ಕಾರ್ಮಿಕರು ಹಾರೆ ಗುದ್ದಲಿ ಪಿಕಾಸಿಗಳನ್ನ ಬಳಸ್ಕೊಂಡು ಆ ಒಂದು ಗುಂಡಿಯನ್ನ ತೆಗೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಲ್ಲೂ ಕೂಡ ಸುತ್ತಳತೆಯಾಗಿ 5 ಅಗಲವಾಗಿ ಮತ್ತೆ ಆಳ ಆಗಿ 6 ಅಡಿ ಆಳವನ್ನ ತೆಗಿತಾರೆ. ಕಳೆದ ಹೆಚ್ಚು ಕಡಿಮೆ 1.5 ಗಂಟೆಯಿಂದ ಕೂಡ ಈ ಕಾರ್ಯಾಚರಣೆ ನಡೀತಾ ಇರುವಂತದ್ದು. ಈ ಹಿಂದೆ ಪಾಯಿಂಟ್ ನಂಬರ್ 7 ಏನು ಮಾಡಿದ್ರು, ಆ ಪಾಯಿಂಟ್ ನಂಬರ್ 7 ನಲ್ಲಿ ಈಗ ಒಂದು ಕರವಸ್ತ್ರ ಸಿಕ್ಕಿರುವಂತದ್ದು. ಅಂದ್ರೆ ಇಲ್ಲಿ ಪ್ರಮುಖವಾಗಿ ನಾವು ನೋಡೋದಾದ್ರೆ ಅವರು ಏನು ಗುಂಡಿಯನ್ನ ತೆಗಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಆ ಮೇಲ್ಭಾಗದಲ್ಲಿ ಇರುವಂತ ವಸ್ತುಗಳನ್ನೆಲ್ಲವನ್ನು ಕೂಡ ಸರಿಸ್ಕೊಳ್ತಾರೆ. ಆ ಒಂದು ಡಿಗ್ ಮಾಡುವಂತ ಸಂದರ್ಭದಲ್ಲಿ ಆ ಒಂದು ಭೂಮಿಯ ಮೇಲ್ಭಾಗದಲ್ಲಿ 1/2 ಅಡಿ ತೆಗಿತಾರೆ. 1/2 ಅಡಿ ತೆಗೆದಂತ ಸಂದರ್ಭದಲ್ಲಿ ಅದ್ರ ಕೆಳಗಡೆ ಏನೇನ್ ಸಿಗುತ್ತೆ ಎಲ್ಲವನ್ನು ಕೂಡ ಅವರು ಕಲೆಕ್ಟ್ ಮಾಡಿ ಅದನ್ನ ಎವಿಡೆನ್ಸ್ ಅಂತ ಹೇಳಿ ಮಾಡ್ಕೊಳ್ತಾರೆ. ಅಂತ ಸಂದರ್ಭದಲ್ಲಿ ಸಿಕ್ಕಂತದ್ದೇ ಒಂದು ಕರವಸ್ತ್ರ. ಆ ಒಂದು ಕರವಸ್ತ್ರವನ್ನ ಈಗ SIT ಕಲೆಕ್ಟ್ ಮಾಡಿ ಇಟ್ಕೊಂಡಿರುವಂತದ್ದು. ಅದನ್ನ ಎವಿಡೆನ್ಸ್ ಅಂತ ಹೇಳಿ ಕಲೆಕ್ಟ್ ಮಾಡಕ್ಕೆ ಅದರಲ್ಲಿ ಯಾವುದೇ ರೀತಿ ಕ್ಲೂ ಸಿಗುತ್ತಾ ಸಿಗದೇ ಇರುತ್ತಾ ಏನು ಗೊತ್ತಾಗಲ್ಲ. ಆದ್ರೆ ಅಂತದ್ದೊಂದು ಕಲೆಕ್ಟ್ ಮಾಡಿ ಇಟ್ಕೊಳ್ಳೋಂಥದ್ದು ಅದು ಪ್ರೊಸೀಜರ್ ಆಗಿರುತ್ತೆ. ಸೊ ಇನ್ವೆಸ್ಟಿಗೇಷನ್ ಅಲ್ಲಿ ಯಾವುದೇ ರೀತಿ ಲೂಪ್ ಅಲ್ಲಿ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಅಲ್ಲಿ ಏನೇನ್ ಸಿಗುತ್ತೆ ಎಲ್ಲವನ್ನು ಕೂಡ ಕಲೆಕ್ಟ್ ಮಾಡಿ SIT
ಇಟ್ಕೊಳ್ಳುತ್ತೆ. ಅದು ಮುಂದಿನ ತನಿಖೆಗಳಲ್ಲಿ ಬಳಸ್ಕೊಳ್ಳುವಂತ ಸಂದರ್ಭದಲ್ಲಿ ಅದೇನಾದ್ರೂ ಉಪಯೋಗ ಆಗುತ್ತಾ ಇಲ್ವಾ, ಆದ್ರೆ ಆರಂಭಿಕ ಹಂತದಲ್ಲಿ ಅದನ್ನ ಕಲೆಕ್ಟ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಸದ್ಯಕ್ಕೆ ಪಾಯಿಂಟ್ ನಂಬರ್ 8 ಈಗ ಎಲ್ಲರ ಕುತೂಹಲಕ್ಕೆ ಕಾರಣ ಆಗಿರುವಂತದ್ದು. ಯಾಕೆಂತ ಹೇಳಿದ್ರೆ ಪಾಯಿಂಟ್ ನಂಬರ್ 6ರಲ್ಲಿ ಅಸ್ಥಿ ಪಂಜರ ಸಿಕ್ಕಿತ್ತು, 7ರಲ್ಲಿ ಸಿಗುತ್ತೆ ಅನ್ನೋ ಕುತೂಹಲ ಇತ್ತು, ಆದ್ರೆ ಆ ನಿರೀಕ್ಷೆ ಸುಳ್ಳಾಗಿತ್ತು. 7ರಲ್ಲಿ ಯಾವುದೇ ರೀತಿ ಅಸ್ಥಿ ಪಂಜರಗಳು ಸಿಗ್ಲಿಲ್ಲ. ಈಗ 8ರಲ್ಲಿ ಏನಾದ್ರೂ ಸಿಗ್ಬೋದಾ ಅಂತೇಳಿ ನೋಡ್ಲಾಗ್ತಾ ಇದೆ. ಯಾಕೆಂತ ಹೇಳಿದ್ರೆ 6, 7, 8 ಒಂದೇ ಸಮತಟ್ಟಿನ ಪ್ರದೇಶ ಆಗಿರೋದ್ರಿಂದ ಅಂತ ಪ್ರದೇಶಗಳಲ್ಲಿ ಸಿಗುತ್ತಾ ಇಲ್ವಾ ಅನ್ನೋದು ಈಗ ಮುಂದಿನ ಹಂತಗಳಲ್ಲಿ ಗೊತ್ತಾಗಬೇಕಾಗಿದೆ. ಸದ್ಯಕ್ಕಂತೂ ಈ ಒಂದು ಕಾರ್ಯಾಚರಣೆ ಮುಂದುವರೆದಿದೆ, ಉತ್ಖನನ ಇನ್ನೂ ಮುಂದುವರೆದಿದೆ. ಇನ್ನೇನು ಒಂದು ಅರ್ಧ ಮುಕ್ಕಾಲು ಗಂಟೆಗಳಲ್ಲಿ ಆಲ್ಮೋಸ್ಟ್ 3 ರಿಂದ 4 ಅಡಿಗಳಷ್ಟು ಹೋಗ್ತಾರೆ. ಆ ಹೋಗದಂತ ಸಂದರ್ಭದಲ್ಲಿ ಆ ಒಳಗಡೆ ಆ ಅಸ್ಥಿ ಪಂಜರಗಳಾಗಿರೋರು, ಮೃತದೇಹಗಳ ಕಳೆಬರಹಗಳಾಗಿರ್ಬೋದು, ಇದು ಸಿಗುತ್ತಾ ಇಲ್ವಾ ಅನ್ನೋದನ್ನ ಮುಂದಿನ ಹಂತದಲ್ಲಿ ನಾವು ಕಾದ್ ನೋಡ್ಬೇಕಾಗಿದೆ. ಚೈತ್ರ, ಪೃಥ್ವಿ ಹಾಗೆ ಸಂಪರ್ಕದಲ್ಲಿರಿ, ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೀವಿ. ಇನ್ನು ಅಶೋಕ್ ಕೂಡ ನಮ್ಮ ಪ್ರತಿನಿಧಿ ಅಲ್ಲೇ ಇದ್ದಾರೆ. ಅಶೋಕ್, ನಾವು ಗಮನಿಸ್ತಾ ಇರೋ ಹಾಗೆ ಒಂದು ಕಾನನದ ಪ್ರದೇಶ ಅದು, ಮತ್ತೆ ನದಿ ಪಕ್ಕದಲ್ಲೇ ಇರುವಂತಹ ಪ್ರದೇಶ ಆಗಿರುವಂತಹ ಕಾರಣಕ್ಕಾಗಿ ಸಾಕಷ್ಟು ತೊಂದರೆಗಳು ಎದುರಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಸದ್ಯ ಯಾವೆಲ್ಲ ಪ್ರಾಬ್ಲಮ್ಸ್ ಗಳನ್ನ ಫೇಸ್ ಮಾಡ್ತಾ ಇದೆ SIT ಟೀಮ್? ಸದ್ಯ ಕಾರ್ಯಾಚರಣೆ ಯಾವ ರೀತಿ ನಡೀತಾ ಇದೆ ಅಶೋಕ್? ಮಧು ನಾಗರಾಜ್, ಕಳೆದ 1.5 ಗಂಟೆಯಿಂದ ಪಾಯಿಂಟ್ ನಂಬರ್ 8ರಲ್ಲಿ SIT ಅಧಿಕಾರಿಗಳು, ಸಿಬ್ಬಂದಿಗಳು ಉತ್ಖನನ ಮಾಡುವಂತ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನಾನೀಗ ಎಕ್ಸಾಕ್ಟ್ ಆಗಿ ಆ ಪಾಯಿಂಟ್ ನಂಬರ್ 8 ಇರತಕ್ಕಂತ ನೇತ್ರಾವತಿ ಸೇತುವೆ ಮೇಲ್ಭಾಗದಲ್ಲಿ ಇದ್ದೇನೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು, ಈ ಭಾಗದಿಂದ ಸುಮಾರು 50 ಮೀಟರ್ ದೂರದಲ್ಲಿ ಆ ಒಂದು ಪಾಯಿಂಟ್ ನಂಬರ್ 8 ಕಾಣಿಸ್ತಾ ಇದೆ. ಅಲ್ಲಿ ಗಮನಿಸಬಹುದು ಆ ಒಂದು ಏನು ಪಾಯಿಂಟ್ ನಂಬರ್ 8 ಇದೆ, ಆ ಭಾಗಕ್ಕೆ ತುಂಬಾ ಗೌಪ್ಯತೆಯನ್ನು ಕಾಪಾಡಿಕೊಳ್ಳಲಾಗ್ತದೆ. ಅಂದ್ರೆ ಅಲ್ಲಿಂದ ನಡೆಸುವಂತ ಕಾರ್ಯಾಚರಣೆ ಯಾವುದೂ ಕೂಡ ಹೊರಭಾಗಕ್ಕೆ ಹೊರಗಡೆ ಗೊತ್ತಾಗಬಾರ್ದು ಎನ್ನುವಂತ ನಿಟ್ಟಿನಲ್ಲಿ ಹಸಿರು ಪರದೆಯನ್ನು ಇಲ್ಲೂ ಕೂಡ ಅಳವಡಿಸಲಾಗಿರ್ತಕ್ಕಂಥದ್ದು ಗಮನಿಸಬಹುದು. ಆ ಭಾಗದಲ್ಲಿ ಒಂದು ಮಿನಿ ಅರ್ತ್ ಮೂವರ್ ಕೂಡ ಮೂವ್ಮೆಂಟ್ ಆಗ್ತಿರೋದು ಕಾಣ್ತಾ ಇದೆ. ಅಲ್ಲಿ ಗಮನಿಸಬಹುದು ಆ ಪರದೆಯ ಕೆಳಭಾಗದಲ್ಲಿ ಅದರ ಏನು ಮಿನಿ ಅರ್ತ್ ಮೂವರ್ ಮೂವ್ಮೆಂಟ್ ಆಗ್ತಿರೋದು ಗಮನಿಸಬಹುದು. ಅಂದ್ರೆ ಪ್ರಾರಂಭದಲ್ಲಿ ಅಲ್ಲಿ ಮೇಲ್ಭಾಗದಲ್ಲಿ ಆ ಪಾಯಿಂಟ್ ನಂಬರ್ 8 ಗುರುತಿಸಿದ ಸ್ಥಳದಲ್ಲಿ ಗಿಡಗಂಟಿಗಳೇ ಇತ್ತು, ಅದನ್ನು ಅರ್ತ್ ಮೂವರಿಂದ ಸ್ವಚ್ಛಗೊಳಿಸುವಂತ ಮಾಡಿ ಮತ್ತೆ ಸಮತಟ್ಟು ಮಾಡುವಂತ ಕೆಲಸವನ್ನು ಮಾಡಲಾಯಿತು. ಅದಾದ ಬಳಿಕ ಕಾರ್ಮಿಕರ ಸಹಾಯದಿಂದ ಆ ಒಂದು ಪಾಯಿಂಟ್ ನಂಬರ್ 8ರಲ್ಲಿ ಅಗೆಯುವಂತ ಕೆಲಸವನ್ನು ಮಾಡಲಾಯಿತು. ಸದ್ಯ ಕೆಲವೊಂದು ಭಾಗಗಳಲ್ಲಿ ಕಲ್ಲು ಬಂಡೆಗಳು ಸಿಗ್ತಿರೋ ಕಾರಣಕ್ಕಾಗಿ, ಅಂದ್ರೆ ನದಿಯ ಪಕ್ಕದಲ್ಲಿ ಈ ಪಾಯಿಂಟ್ ಇರೋದ್ರಿಂದಾಗಿ ಕೆಳ ಭಾಗದಲ್ಲಿ ಒಂದಿಷ್ಟು ಸಣ್ಣ ಸಣ್ಣ ಬಂಡೆಗಳು ಸಿಕ್ಕಂತ ಸಂದರ್ಭದಲ್ಲಿ ಅದನ್ನು ಅರ್ತ್ ಮೂವರ್ ಸಹಾಯದಿಂದ ಅದನ್ನು ತೆಗೆಸುವಂತ ಕೆಲಸವನ್ನು ಕೂಡ ಮಾಡಲಾಗ್ತದೆ. ಇದರ ಜೊತೆಗೆ ಅಲ್ಲೇ ಪಕ್ಕದಲ್ಲಿ SITಯ ಹಿರಿಯ ಅಧಿಕಾರಿಗಳು ಚೇರ್ ಹಾಕಿ ಕೂತ್ಕೊಂಡಿದ್ದಾರೆ. ಅಂದ್ರೆ ಇವತ್ತು ಬೆಳಗಿನಿಂದಲೂ ಕೂಡ ನಿರಂತರವಾಗಿ ಕಾರ್ಯಾಚರಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಸುಮಾರು 11:30 ಸುಮಾರಿಗೆ ಪಾಯಿಂಟ್ ನಂಬರ್ 7ನಲ್ಲಿ ಕಾರ್ಯಾಚರಣೆ ಆರಂಭ ಆಯಿತು. ಅದಾದ ಬಳಿಕ ಊಟವನ್ನು ಕೂಡ ಇಲ್ಲಿಗೆ ಸ್ಥಳಕ್ಕೆ ತಂದು ಇಲ್ಲೇ ಊಟವನ್ನು ಕೂಡ ಎಲ್ರಿಗೂ ಕೂಡ ನೀಡಲಾಯಿತು. ಅದಾದ ಬಳಿಕ ಊಟ ಆದ ತಕ್ಷಣ ಮತ್ತೆ ಪಾಯಿಂಟ್ ನಂಬರ್ 8ರಲ್ಲಿ ಈ ಒಂದು ಕಾರ್ಯಾಚರಣೆಯನ್ನು ಮುಂದುವರಿಸಿರ್ತಕ್ಕಂಥದ್ದು. ಸದ್ಯ ಒಂದು ವೇಳೆ ಈ ನದಿ ಪಕ್ಕದಲ್ಲಿ ಪಾಯಿಂಟ್ ಇರೋದ್ರಿಂದಾಗಿ ಆಳ ಹೋದಷ್ಟು ಎಲ್ಲಾದ್ರೂ ನೀರಿನ ಹೊರತೆ ಬಂದ್ರೆ ಅದನ್ನು ಆ ನೀರನ್ನು ತೆಗೆಯೋದಕ್ಕೆ ಬೇಕಾದಂತ ಪೈಪ್ ಮತ್ತು ಡೀಸೆಲ್ ಪಂಪ್ನ ವ್ಯವಸ್ಥೆಯನ್ನು ಕೂಡ ಮೊದಲೇ ಮಾಡಿಟ್ಕೊಂಡಿದ್ರು. ಆ ವಿಶೇಷ ಅಂತಂದ್ರೆ ಇವತ್ತಿನ SIT ಅಧಿಕಾರಿಗಳ ಒಂದು ಕಾರ್ಯಾಚರಣೆ ಒಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಇವತ್ತು ಬೆಳಿಗ್ಗಿನಿಂದ ಇಲ್ಲಿವರೆಗೂ ಕೂಡ ಮಳೆ ಆಗಿಲ್ಲ. ಸೊ ಹಾಗಾಗಿ ಬಿಸಿಲಿನ ವಾತಾವರಣ ಕೂಡ ಇದೆ. ನಿನ್ನೆ ಮಳೆ ಸುರಿದಿತ್ತು. ಸೊ ಹಾಗಾಗಿ ಮೇಲ್ಭಾಗದಲ್ಲಿ ಶೀಟ್ ಅನ್ನು ಕೂಡ ಅಳವಡಿಸಿದ್ರು. ಸದ್ಯ ಇವತ್ತು ಮಳೆ ಇರದೇ ಇರೋ ಕಾರಣಕ್ಕಾಗಿ ಸುತ್ತಲೂ ಪರದೆ ಮಾತ್ರ ಅಳವಡಿಸಿದ್ದು ಬಿಟ್ರೆ ಮೇಲ್ಭಾಗದಲ್ಲಿ ಎಲ್ಲೂ ಕೂಡ ಶೀಟ್ ಅನ್ನು ಹಾಕಿಲ್ಲ. ಸದ್ಯ ಕಾರ್ಯಾಚರಣೆ ನಡೀತಿದ್ದು ಸುಮಾರು 1.5 ಗಂಟೆಯಿಂದ ನಿರಂತರವಾಗಿ ಆಗ್ತಾ ಇದೆ. SITಯ ಹಿರಿಯ ಅಧಿಕಾರಿಗಳು, ಪ್ರಮುಖವಾಗಿ ತನಿಖಾಧಿಕಾರಿ ಆಗಿರ್ತಕ್ಕಂಥ ಜಿತೇಂದ್ರ ದಯಾಮ ಆಗಿರ್ಬೋದು, ಪುತ್ತೂರು AC ಆಗಿರ್ತಕ್ಕಂಥ ಸ್ಟೆಲ್ಲಾ ವರ್ಗೀಸ್ ಆಗಿರ್ಬೋದು, ಫಾರೆಸ್ಟ್ಗೆ ಇಲಾಖೆಗೆ ಸಂಬಂಧಪಟ್ಟಂತ ಜಾಗ ಆಗಿರೋದ್ರಿಂದ ಫಾರೆಸ್ಟ್ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಕಂದಾಯ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಫೊರೆನ್ಸಿಕ್ ತಜ್ಞರಾಗಿರ್ಬೋದು, ವೈದ್ಯರಾಗಿರ್ಬೋದು, ಎಲ್ಲರೂ ಕೂಡ ಸ್ಥಳದಲ್ಲೇ ಇದ್ದಾರೆ. ಇದರ ಜೊತೆಗೆ ಸಾಕ್ಷಿ ದೂರುದಾರನು ಕೂಡ ಆತನ ಸಮ್ಮುಖದಲ್ಲೇ ಎಕ್ಸಾಕ್ಟ್ ಆಗಿ ಎಲ್ಲಿ ಆತ ಪಾಯಿಂಟ್ ಅನ್ನು ಗುರುತು ಮಾಡಿದ ಅದೇ ಒಂದು ಸ್ಥಳದಲ್ಲಿ ಈಗ ಉತ್ಖನನ ಮಾಡುವಂತ ಕೆಲಸ ಕೂಡ ಆಗ್ತಾ ಇದೆ. ಗಮನಿಸಬಹುದು ಅಲ್ಲಿ ಅರ್ತ್ ಮೂವರ್ ಮೂವ್ಮೆಂಟ್ ಆಗ್ತಿರೋದು ಅಲ್ಲಿ ಆ ಪರದೆಯ ಕೆಳಭಾಗದಲ್ಲಿ ಕಾಣಿಸ್ತಾ ಇದೆ. ಸೊ ಅಲ್ಲಿ ತೆಗೆದಂತ ಮಣ್ಣನ್ನು ಅದನ್ನು ಈ ಕಡೆ ಪಕ್ಕದಲ್ಲಿ ಹಾಕುವಂತ ಕೆಲಸವನ್ನು ಕೂಡ ಮಾಡಲಾಗ್ತಿದೆ. ಸದ್ಯ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಕೂಡ ಅಲ್ಲೇ ಮುಕ್ಕಾಂ ಹೂಡಿರುವಂತದ್ದು. ಪ್ರಾರಂಭದ ಮೊದಲ ದಿನದ ಕಾರ್ಯಾಚರಣೆಯನ್ನು ಗಮನಿಸಿದ್ರೆ ತುಂಬಾ ಬೇಗವಾಗಿ ಆಯ್ತು. ಅಂದ್ರೆ ಒಂದೇ ದಿವಸದಲ್ಲಿ 3 ಏನು ಸ್ಥಳ ಏನಿತ್ತು ಅದನ್ನು ಉತ್ಖನನ ಮಾಡುವಂತ ಕೆಲಸ ಆಯ್ತು. ಯಾವಾಗ ನಿನ್ನೆ ಪಾಯಿಂಟ್ ನಂಬರ್ 6ರಲ್ಲಿ ಸ್ಕೆಲಿಟನ್ ಏನು ಸಿಕ್ತು ಅದಾದ ಬಳಿಕ ತುಂಬಾ ಸೂಕ್ಷ್ಮವಾಗಿ SIT ಅಧಿಕಾರಿಗಳು ಕಾರ್ಯಾಚರಣೆಯನ್ನು ಮಾಡ್ತಿದ್ದಾರೆ. ಎಲ್ಲಿಯೂ ಕೂಡ ಅರ್ತ್ ಮೂವರ್ ಅವಶ್ಯಕತೆ ಬಿದ್ದರೆ ಮಾತ್ರ ಅದನ್ನು ಯೂಸ್ ಮಾಡ್ತಿದ್ದಾರೆ. ಅದನ್ನು ಹೊರತುಪಡಿಸಿ ಕಾರ್ಮಿಕರಿಂದಲೇ ಆ ಒಂದು ಸ್ಥಳದಲ್ಲಿ ಇರ್ತಕ್ಕಂಥ ಮಣ್ಣನ್ನು ತೆಗೆಯುವಂತ ಕೆಲಸ ಕೂಡ ಮಾಡ್ತಿದ್ದಾರೆ. ಸದ್ಯಕ್ಕೆ ಸಿಕ್ಕಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಪಾಯಿಂಟ್ ನಂಬರ್ 7ರಲ್ಲಿ ಕೇವಲ ಒಂದು ಕರವಸ್ತ್ರ ಮಾತ್ರ ಸಿಕ್ಕಿರುವಂತದ್ದು. ಸೊ ಆ ಪಾಯಿಂಟ್ ನಂಬರ್ 7ರಲ್ಲಿ ಸಿಕ್ಕಿರ್ತಕ್ಕಂಥ ಕರವಸ್ತ್ರ ಹಿನ್ನೆಲೆಯನ್ನು ಮತ್ತು ಒಂದು ಪ್ರಮುಖವಾಗಿ ಗಮನಿಸಬಹುದು, ನದಿ ಪಕ್ಕದಲ್ಲೇ ಅದಿರೋದ್ರಿಂದಾಗಿ ಒಂದು
ನದಿಯ ಜೊತೆ ಅಂದ್ರೆ ನೀರಿನ ಜೊತೆ ಬಂದು ಮಣ್ಣಿನೊಳಗೆ ಬಂದು ಸೇರಿರುವಂತಹ ಸಾಧ್ಯತೆ ಕೂಡ ಇದೆ. ಇದ್ರ ಜೊತೆಗೆ ಒಂದು ವೇಳೆ ಅಲ್ಲೆಲ್ಲಾದ್ರೂ ಹೂತು ಹಾಕಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ಕರವಸ್ತ್ರ ಆ ನಿಟ್ಟಿನಲ್ಲಿ ಕೂಡ SIT ಅಧಿಕಾರಿಗಳು ತನಿಖೆಗೆ ಮುಂದಾಗಿರುವಂತದ್ದು. ಸದ್ಯ ಕಾರ್ಯಾಚರಣೆ ನಡೀತಾ ಇದೆ. ಇವತ್ತು ಬೆಳಿಗ್ಗೆ 11 ಶುರುವಾದಂತ ಕಾರ್ಯಾಚರಣೆ ಈವರೆಗೂ ಕೂಡ ಮುಂದುವರೆದಿದೆ. ಈಗ ಸದ್ಯಕ್ಕೆ ಒಂದು ಪಾಯಿಂಟ್ ಮಾತ್ರ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು, ಇನ್ನೊಂದು ಪಾಯಿಂಟ್ 8ನೇ ಪಾಯಿಂಟ್ ಈಗ ಸದ್ಯಕ್ಕೆ ಮುಂದುವರೆದಿದೆ. ಸೊ ಇದರಲ್ಲೂ ಏನು ಸಿಗದಿದ್ರೆ ಮತ್ತೆ ಇವತ್ತು ಮತ್ತೊಂದು ಪಾಯಿಂಟ್ 9ನೇ ಪಾಯಿಂಟ್ ಮಾಡ್ತಾರಾ ಎನ್ನುವಂಥದ್ದನ್ನು ಕಾದು ನೋಡ್ಬೇಕಾಗಿದೆ. ಸೊ ಕತ್ಲು ಬರುವುದಕ್ಕಿಂತ ಮೊದಲು ಆ ಒಂದು ಕಾರ್ಯಾಚರಣೆಯನ್ನು ಮುಗಿಸಬೇಕಾಗಿದೆ. ಒಂದು ವೇಳೆ ಇವತ್ತಾಗದೆ ನಾಳೆ ಮತ್ತೆ ಇದೇ ರೀತಿಯಂತ ಕಾರ್ಯಾಚರಣೆ ಮತ್ತೆ ಕೂಡ ಓಕೆ ಅಶೋಕ್, ಥ್ಯಾಂಕ್ ಯು ಅಶೋಕ್. ಹಾಗೆ ಪೃಥ್ವಿ ಮಾಹಿತಿಗಾಗಿ.